ಬನ್ನಿ, ಅದಕ್ಕೆ ಎಷ್ಟು ನೋವಾಗಿರ್ಬೇಡ. ಇವಾಗ ನೀನ್ ನನಗ್ ನೋವು ಮಾಡ್ತಿದ್ಯಾ? ಅದ್ರ ಪ್ರಾಯಶ್ಚಿತ್ತಕ್ಕಿದು, ಕೂತ್ಕೊಳ್ಳಿ. ಯಾಕೆ ನನ್ ಮಗನ್ ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ಯಾ? ಅಯ್ಯೋ ಅದಕ್ಕೆ ಏನಾಯ್ತು? ಇವ್ರು ಮಾಡೋದು ಒಂದಾ ಎರಡ? ಅವ್ನ್ ಏನಾದ್ರೂ ಮಾಡಿರ್ಲಿ, ಅವನನ್ನ ಯಾಕೆ ಆತರ ಹೇಳ್ಕೊಂಡ್ ಬರ್ತಾ ಇದ್ಯಾ? ನನ್ ಪಾಪು ಏನ್ ದನಕರು ಅನ್ಕೊಂಡಿದ್ಯಾ? ನಿಮ್ ಮಗ ಅನ್ಕೊಂಡಿದೀನಿ. ಇವ್ರು ಏನ್ ಮಾಡಿದ್ರು ಅಂತ ಕೇಳಿ. ಮಾಡಬಾರದನ್ನ ನನ್ ಮಗ ಯಾವತ್ತೂ ಮಾಡೋದಿಲ್ಲ. ಮಾಡಿದ್ದಕ್ಕೆ ಹೇಳಿದ್ದು. ವಾಟ್ ಹ್ಯಾಪನ್ ಪಾಪಣ್ಣ? ಅವ್ ಏನೋ ಇವಳ್ದು ಡ್ರಾಮಾ ಇವತ್ತು. ಅಯ್ಯೋ ಏನಿಲ್ಲ ಮಾದು, ಹೇಳೋ. ನಮಸ್ಕಾರ ಮಾಡಿ. ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಜಾನು ಮಾಡಿ. ಚೌಕಸಿ ಏನ್ ಮಾಡಿಸ್ತಾ ಇದ್ಯಾ? ಸ್ವಲ್ಪ ಇರಿ ಮೈ, ನನಗ್ ತುಂಬಾ ಗಾಬರಿ ಆಗ್ತಿದೆ. ಕೆನ್ನೆ ಹೊಡ್ಕೊಳ್ಳಿ, ಡಸ್ಗೆ ಹೊಡಿರಿ. ಏನಿದೆಲ್ಲ ಮೂಢನಂಬಿಕೆ? ಮೂಢನಂಬಿಕೆ ಅಂತೆ. ಜನ ನೋಡಿದಿದ್ರೆ ಬಂದು ಉಗ್ದಿರೋರು, ಅದ್ರ ಅಮ್ಮ ನೋಡಿದಿದ್ರೆ ಬಂದು ಪರ್ಚಿರೋದು. ಓ ಅಂಡರ್ಸ್ಟುಡ್. ಪಾಪಣ್ಣ ಯಾರಿಗೋ ಕಾರಲ್ಲಿ ಡ್ಯಾಶ್ ಹೊಡ್ತಿದ್ದಾನೆ, ಅವ್ರು ಇವಾಗ ಫೈಟ್ ಮಾಡಕ್ ಕಮ್ ಮಾಡ್ತಿದ್ದಾರೆ. ಏನಿ ಮೇಡಮ್, ಅದಕ್ಕೂ ಆಂಜನೇಯನ್ ಫೋಟೋಗೂ ಏನೇ ಸಂಬಂಧ? ಆಂಜನೇಯನ್ ಫೋಟೋ ಇದ್ರೆ ಆಕ್ಸಿಡೆಂಟ್ ಕಮ್ಮಿ ಆಗುತ್ತೆ ಕಣೋ. ಸಮ್ ಪೀಪಲ್ ಕಾರಲ್ಲಿ ಫ್ಲೈಯಿಂಗ್ ಆಂಜನೇಯನ ಹ್ಯಾಂಗ್ ಮಾಡಿರ್ತಾರೆ. ಚೌಕಸಿ ಸಮಾಧಾನ ಮಾಡ್ಕೋ, ಕಾಮಾಗ್ ಹೇಳು ಏನಾಯ್ತು ಅಂತ. ನಾವು ಮಾರ್ಕೆಟ್ಗೆ ಹೋದಾಗ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿದ್ವಿ. ಅದು ಸಣ್ಣ ಜಾಗ. ಕಾರ್ ಡೋರ್ ತೆಗೆದು ಕೆಳಗಡೆ ಇಳಿಬೇಕಾದ್ರೆ ಅಲ್ಲೊಂದ್ ಕೋತಿ ಮರಿ ಇತ್ತು. ಇವ್ರು ಅದ್ರ ಬಾಲ ತುಳಿದ್ಬಿಟ್ರು. ಅದು ಕಿಕ್ಕಿ 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 ಅಂತ ಕಿರ್ಚ್ಕೊಂಡು ಅಮ್ಮ ಕೋತಿ ಹತ್ರ ಓಡ್ ಹೋಯ್ತು. ಅಯ್ಯೋ, ಕೋತಿ ಬಾಲ ತುಳ್ದೇನೋ? ಅದಕ್ಕೋಸ್ಕರನೇ ದೇವ್ರ ಹತ್ರ ಕ್ಷಮೆ ಕೇಳಿಸ್ತಾ ಇರೋದು. ಗೊತ್ತಿಲ್ಲದೆ ತುಳ್ದಿರೋದಲ್ವಾ ಚೌಕಸಿ? ದೇವ್ರು ಕ್ಷಮಿಸ್ಬಿಡ್ತಾನೆ ಬಿಡು. ಕೋತಿನೂ ದೇವ್ರ ತಾನೆ. ಗೊತ್ತಿಲ್ಲದೆ ಕೋತಿ ಗಾಯ ಮಾಡ್ಬಿಟ್ರೆ ಕ್ಷಮಿಸ್ಬಿಡ್ತಾನ? ನಂಗೆ ಯಾಕೋ ಇದರಿಂದ ತೊಂದ್ರೆ ಆಗತ್ತೆ ಅನಿಸ್ತಿದೆ. ಆ ಕೋತಿಗೆ ಒಂದ್ ಸ್ವಲ್ಪ ನೋವಾಗಿರ್ಬೋದು ಅಷ್ಟೇ, ಇನ್ನೇನು ಇಲ್ಲ. ಅದು ಕಿರ್ಚ್ಕೊಂತ ಅದ್ರ ಅಮ್ಮನ ಹತ್ರ ಹೋಯ್ತು. ಅದಾದ್ಮೇಲೆ 2 ಮರ ಹತ್ಕೊಂಡು ಹೋಯ್ತಾನೆ. ಈಗ ನಿನ್ನ ಮನ್ಸಲ್ಲಿ ಏನಿದೆ? ಇದಕ್ ಪರಿಹಾರ ಕೇಳ್ಬೇಕು. ಕೋತಿ ಹತ್ರನಾ? ಅಲ್ಲ, ಶಾಸ್ತ್ರಿಗಳ ಹತ್ರ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. 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 ವಾಟ್ ಮಾಡ್ತಾ ಇದ್ದಾರೋ? ಅವ್ರ ಕೈಯಲ್ಲಿ ಎಷ್ಟು ಬೇಡಗಳಿವೆ ಅಂತ ಎಣಿಸ್ಕೊತಾ ಇದ್ದಾರೆ ಈ ಹ್ಯಾಂಡಲ್ ಫೈ, ಈ ಹ್ಯಾಂಡಲ್ ಫೈ ಅಲ್ವಾ? ನಿಮ್ಗೆ ಸೈಲೆನ್ಸ್. ಕೋತಿ ಕೋತಿ ಅಂದ್ರೆ ಮಾರುತಿ, ಮಾರುತಿ ಅಂದ್ರೆ ಹನುಮಂತ. ಮನೋಜವ ಮಾರುತಿದಿಲ್ಲ. ಶಾಸ್ತ್ರಿಗಳೇ, ಅದೇನು ಅಂತ ಸ್ವಲ್ಪ ಬೇಗ ಹೇಳ್ಬಾರ್ದಾ? ಸ್ವಲ್ಪ ಇರಮ್ಮ. ಜ್ಯೋತಿಷ್ಯ ಅಂದ್ರೆ ಯಾವ ಗಳಿಗೆ, ಯಾವ ಮುಹೂರ್ತ, ಯಾವ ಕಂಟಕ, ಇದನ್ನ ನೋಡಿ ಹೇಳ್ಬೇಕಲ್ವಾ? ನೀನು ಎಷ್ಟೊತ್ತಲ್ಲಪ್ಪ ಕೋತಿ ಬಾಲ ತುಳಿದಿದ್ದು? ಒಂದ್ 4 ಗಂಟೆ 32 ನಿಮಿಷ ಆಗಿರ್ಬೋದು. ಓ, 4 ಗಂಟೆ 32 ನಿಮಿಷ ಅಂದ್ರೆ ಭಾನುವಾರ ರಾವು ಕಾಲ ಬಹಳ ಸ್ಟ್ರಾಂಗ್ ಆಗೇ ಇತ್ತು. ನೀನು 4:15 ಮುಂಚೆನೆ ತುಳಿಬೇಕಾಗಿತ್ತು. ಅವಾಗ ಕೋತಿಗೆ ಪ್ರಾಬ್ಲಮ್ ಕಮ್ಮಿ ಮಾಡ್ತಿರ್ಲಿಲ್ವಾ? ನಿಮ್ಮೆ ಮಮ್ಮಿ, ಇದು ಕೋತಿ ವಿಷಯ, ನಿಂದಲ್ಲ, ಸುಮ್ಮನಿರು. ಅರ್ಥ ಆಯ್ತೇನೆ? ಕೋತಿ ಓದ್ಕೂ. ನೀನು ಬಲ್ಗಾಲಲ್ಲಿ ತುಳ್ದ, ಎಡಗಾಲಲ್ಲಿ ತುಳ್ದ? ಬಲ್ಗಾಲು ಬಲ್ಗಾಲು. ಹ, ಬಲ್ಗಾಲ. 100ಕ್ಕೆ 100 ತಪ್ಪಾಗಿದೆ. ಸಂಪೂರ್ಣ ದೋಷ. ಪರಿಹಾರ ಮಾಡ್ಕೊಳ್ಳೇಬೇಕು. ಆ ಬೆಳ್ಳಿಲಿ ಹನುಮಂತನ ವಿಗ್ರಹ ಮಾಡಿಸಿ ನಿಮ್ ಮನೆಗೆ ದಾನ ಕೊಟ್ರೆ ಆ ಕೋತಿ ಸುಮ್ಮನಾಗಿ ಬಿಡತ್ತೆ ಅಲ್ವಾ? ಲೇ ಯೋಗ್ಯ, ನಂಬಿಕೆ ಇದ್ರೆ ಇಲ್ಲಿ ಕೂತ್ಕೋ. ಪಾನಿಪುರಿ ತಿನ್ನೋದ್ರಲ್ಲಿರೋ ಶ್ರದ್ಧೆ ಭಕ್ತಿ ದೇವ್ರ ಮೇಲೆ ಇಲ್ಲ ನಿನಗೆ. ಇದು ಮಂಗದೋಷ. ಓ, ಕೋತಿನೇ ಡಿಫ್ರೆಂಟ್, ಮಂಗನೇ ಡಿಫ್ರೆಂಟಾ? ಕೋತಿ ಮರದ ಮೇಲೆ ಇರುತ್ತೆ, ಮಂಗ ಮನೇಲಿರುತ್ತೆ. ಪರಿಹಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಹುಕಾಲ, ಬಲಗಾಲು, ಕೋತಿ ಬಾಲ. ಒಂದ್ 10,000 ರೂಪಾಯಿ ಕೊಟ್ಟು ಹೋಮ ಮಾಡಿಸ್ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ತಾನೇ ನೀವೀಗ ಹೇಳೋದು? ಇವನ್ನ ಆಚೆ ಕಳಿಸಿ, ಆಮೇಲೆ ಮಾತಾಡ್ತೀನಿ ನಾನು. ಶ್ರೀಹರಿ, ಸೈಲೆಂಟ್ ಗೇಮ್. ಪರಿಹಾರ ನಮ್ ಕೈಲಿಲ್ಲ, ದೇವ್ರ ಕೈಲಿದೆ. ವಾಟ್? ಗಾಡಾ? ಗಾಡ್ ಇದಕ್ಕೆ ಸೊಲ್ಯೂಷನ್ ಟೆಲ್ ಮಾಡ್ಬೇಕಾ? ಸ್ವತಃ ಆಂಜನೇಯನೇ ಬಂದು ಪುಂಡನಿಗೆ ಶಾಪ ವಿಮೋಚನೆ ಮಾಡಬೇಕು. ಅಯ್ಯೋ ಜ್ಯೋತಿಷಿಗಳೇ, ಈ ಕಲಿಯುಗದಲ್ಲಿ ದೇವ್ರೆ ಸ್ವತಃ ಪ್ರತ್ಯಕ್ಷ ಆಗಿ ಶಾಪ ವಿಮೋಚನೆ ಮಾಡಕ್ ಸಾಧ್ಯನಾ? ಸುಮಾರು 15 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಜಾಪಸಂದ್ರ ಅಂತ ಒಂದು ಹಳ್ಳಿ, ಅಲ್ಲಿ ಒಬ್ಬ ವ್ಯಕ್ತಿಗೆ ಇದೇ ತರ ಮಂಗದೋಷ ಆಗಿತ್ತು. ಆ ವ್ಯಕ್ತಿ ಪರಿಹಾರ ಮಾಡ್ಕೊಳ್ದೆ ಕೋತಿಯಾಗಿ ಕಾಡ್ಕೊಟ್ಟದ. ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ 2ನೇ ದಿನದಿಂದನೇ ಬಾಲ ಬೆಳೆಯಕ್ ಶುರು ಆಗುತ್ತೆ. ಮುಖ ಬದಲಾವಣೆ ಆಗಿ ಮಂಗನ ಮುಖ ಕಾಣಕ್ ಶುರು ಆಗುತ್ತೆ. ಮೈ ಎಲ್ಲ ರೋಮ ಬೆಳೆಯುತ್ತೆ, ಮಾತು ನಿಂತೋಗುತ್ತೆ,
ಗುರ್ರ್ ಅಂತ ಕೋತಿ ಭಾಷೆ ಮಾತಾಡೋದು ಶುರು ಮಾಡ್ತಾನೆ. ಭಾವನು ಹಂಗೆ ಇರುತ್ತೆ. ಬಾಳೆಹಣ್ಣು, ಕಳೆಕಾಯಿ ಇವೆಲ್ಲ ತಿನ್ನಕ್ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ನೀವ್ ತುಂಬಾ ಎದುರಿಸ್ತಿದ್ದೀರಲ್ಲ. ಇರೋದನ್ನ ಹೇಳದ್ನಮ್ಮ. ಪರಿಹಾರ ದೇವರಿಂದ ಆಗ್ಬೇಕು. ನೀವು ದೇವ್ರನ್ನ ನೆನ್ಸ್ಕೊಳ್ಳಿ. ಹನುಮಂತನ ದರ್ಶನ ಆದ್ರೆ ಒಳ್ಳೇದಾಗುತ್ತೆ. ಜಾನು ಹೇಳಿ, ಬೆಡ್ ಕಾಫಿ ತಂದಿದ್ದೀನಿ. ಸೈಲೆಂಟ್, ಸೈಲೆನ್ಸ್, ಸೈಲೆನ್ಸ್. ಅಲ್ಲಾಡ್ಬೇಡಿ, ಪರ್ಚ್ಬಿಡುತ್ತೆ. ಎಲ್ಲಿದೆ ಕೋತಿ? ನಿಮ್ ಬೆನ್ನು ಕೊಂಡ್ಕೊಂಡಿದ್ಯಪ್ಪ. ನಿಮಗ್ ಗೊತ್ತಾಗ್ಬೇಕು. ಇದೇನಿದು? ಅಯ್ಯಪ್ಪ, ನನ್ನ ದೇಹಕ್ಕೆ ಫಿಕ್ಸ್ ಆಗೋದಿದೆಯಲ್ಲ ಇದು. ಏನಪ್ಪ ಹಿಂಗ್ ಹೇಳ್ತಿದ್ದೀರಾ? ಶಾಸ್ತ್ರಿಗಳು ಹೇಳಿದ್ ಮಾತ್ ನಿಜ ಆಗ್ತಾ ಇದೆ. ಮಂಗ ದೋಷ ನಾನ್ ಹೇಳ್ದಾಗ್ಲೂ ಕೇಳಿಲ್ಲ, ಶಾಸ್ತ್ರಿಗಳು ಹೇಳ್ದಾಗ್ಲೂ ಕೇಳಿಲ್ಲ. ಇವಾಗ ನೋಡಿ ದೇಹಕ್ಕೇನೆ ಬಾಲ ಬರ್ತಿದೆ. ಮುಂದೆ ಏನೇನಾಗುತ್ತೋ. ಏನು ಹೋಗಿಲ್ಲ, ಇದನ್ನ ಹೇಳಿ. ಅಷ್ಟೊಂದು ಪೂಜೆ ಮಾಡೋಣ, ರೆಡಿ ಆಗೋಣ, ನಡೀರಿ. ಬರಲ್ಲ. ಹೆಂಗಾರು ದುಡ್ಡು ಇಸ್ಕೊಳ್ಳೇಬೇಕು ಇವತ್ತು. ಕೊಟ್ಟಲ್ಲ ಅವನು. ಪಾಪಣ್ಣ, ಏನು ಇದು? ಮಾಡಿದೆ ಪಾಪಣ್ಣ, ನನ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಆದ್ರೆ ನಿನಗೆ ಬಾಲ ಬೆಳೆದಿರೋದು ನೋಡ್ತಾ ಇದ್ರೆ ಸ್ಲೋ ಆಗಿ ಯಾಕೋ ನಂಬಿಕೆ ಬರ್ತಾ ಇದೆ. ಮಂಗ ದೋಷ ತುಂಬಾ ಸ್ಟ್ರಾಂಗ್ ಕಣೋ. ಕಣೆ, ಪಾಪಣ್ಣ ಕೋತಿ ಆಗ್ಬಿಡ್ತಾನೆ. ಮಾಡುವಲ್ಲ ಈ ಬಾಲಕೇನಾದ್ರು ಪ್ಲಾನ್ ಮಾಡೋ. ಪಾಪಣ್ಣ, ಒಂದ್ ಐಡಿಯಾ. ಬಾಲನ ಪ್ಯಾಂಟ್ ಒಳಗೆ ಹಾಕೊಂಡ್ಬಿಡು, ಯಾರಿಗೂ ಗೊತ್ತೇ ಆಗಲ್ಲ. ಜಿ, ಶಾಸ್ತ್ರಿಗಳು ಫೋನ್ ಮಾಡಿದ್ರು. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಉರುಳ್ ಸೇವೆ ಹಾಕ್ತೀನಿ ಅಂತ ಹರ್ಸ್ಕೋಬೇಕಂತೆ. ಈಗ ನಾನು ಆಫೀಸ್ಗೆ ಹೋಗ್ತಾ ಉರುಳ್ ಸೇವೆ ಮಾಡ್ಬೇಕಾ? ಅಟ್ಲೀಸ್ಟ್ 101 ರೂಪಾಯಿ ತಪ್ಪು ಕಾಣಿಕೆ ಹಾಕ್ತೀನಿ ಅಂತಾದ್ರೂ ಹರ್ಸ್ಕೊಳ್ಳಿ. ಇವಾಗ ನಾವಿಬ್ರು ಗೋ ಮಾಡಿ ಸಾರಿ ಆಕ್ಟ್ ಮಾಡಿದ್ರೆ ಆಗುತ್ತಾ? ಸಾರಿ 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 ಬುದ್ಧಿಗೇನೆ ನಿಮ್ಮಿ ಶಾಪ ಕೊಟ್ರ ಜಾನುಗೆ. ಬೇಕಾದ್ರೆ ನಾವಿಬ್ರು ರಿಕ್ವೆಸ್ಟ್ ಮಾಡ್ಕೊಂತೀವಿ. 500 ರೂಪೀಸ್ ಗಿವ್ ಮಾಡಿ, ಪಾನಿಪುರಿ ಈಟ್ ಮಾಡಿ, ಟೆಂಪಲ್ ಗೋ ಮಾಡಿ ಕಮ್ ಮಾಡ್ತೀವಿ. ಆಂಜನೇಯ ಇರೋ ಯಾವ ಟೆಂಪಲ್ ಆದ್ರೂ ನಡೆಯುತ್ತೆ. ಹೋಗೋಣ ಬಾ. ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ, ಬಜರಂಗ್ ಬಲಿ ಕಿ. ಈಗ ಅರ್ಥ ಆಯ್ತು ತಾನೆ? ತೆಪ್ಪಗ್ ತಿಂತ್ಯಾ? ಏನೋ ಇದು ಪಾಪು. ಒಂದ್ ಕೋತಿ ಬಾಲ ತುಳ್ದಿದ್ದಕ್ಕೆ ಮೂತಿನೇ ಉದ್ದಂಗ ಇದೆಯಲ್ಲೋ. ಶಾಸ್ತ್ರಿಗಳು ಅದನ್ನೇ ಹೇಳ್ತಾ ಇದ್ರು. ಆ ಪುಟ್ ಕೋತಿ ಅಮ್ಮ ಇದೆಯಲ್ಲ, ಅದು ನಿನಗೆ ತುಂಬಾ ಸ್ಟ್ರಾಂಗ್ ಆಗಿ ಶಾಪ ಕೊಟ್ಬಿಟ್ಟಿದ್ಯಂತೆ. ಪಾಪು, ನನ್ನನ್ ಹೆದರ್ಸಿ ಏನ್ ಪ್ರಯೋಜನ? ಕರೆಕ್ಟ್ ಆಗಿ ಮಾತಾಡೋ. ಏನಪ್ಪ ನೀವ್ ಹಿಂಗ ಆಡ್ತಿದ್ದೀರಾ? ನೀವ್ ಹಿಂಗೆಲ್ಲ ಆಡಿದ್ರೆ ನನ್ ಕುಂದಾಪುರ ಕೊಟ್ಟೋಗ್ತೀನಿ ಅಷ್ಟೇ. ನೀವ್ ಇದೇ ತರ ಹೊರಗಡೆ ನನ್ ಜೊತೆ ಆಡ್ಕೊಂಡ್ ಬಂದ್ರೆ ಅದು ಕೂತಿರ್ತಾರ. ಬೇಡ ಅಂತ ಹೇಳ್ತಾ ಇರೋದು. ಗಾಟ್ ಇಟ್. ಬ್ರೆಡ್ ಟೋಸ್ಟ್ ನ 2 ಪೀಸ್ ಮಾಡ್ಬೇಕಾ? ಅಲ್ಲ ಕಣೆ. ಓ, ಬಾಳೆಹಣ್ಣು ತಿನ್ಬೇಕಂತೆ, ಕಡ್ಲೆಕಾಯಿ ಬಿಡಿಸಿ ತಿನ್ಬೇಕಂತೆ. ಕರೆಕ್ಟಾ? ನಾನು ಹೇಳಿ ಕರೆಕ್ಟಪ್ಪ? ಶ್ರೀಹರಿ, ನಿನ್ ಮಂಕಿ ಲ್ಯಾಂಗ್ವೇಜ್ ಅರ್ಥ ಆಗುತ್ತಾ? ಶ್ರೀಹರಿ, ಅವ್ನು ವಾಟ್ ಟೆಲ್ ಮಾಡ್ತಿದ್ದಾನೋ? ಆಫೀಸಿಗೆ ಹೇಗ್ ಹೋಗ್ಲಿ ಅಂತ ಕೇಳ್ತಿದ್ದಾನೆ ಪಾಪಣ್ಣ. ಹಿಂದ್ಗಡೆ ಬಾಲ ಚಿಗರ್ಕೊಂಡ್ಬಿಟ್ಟಿದ್ಯಲ್ಲ. ಓ, ಬಾಲನ ಒಳಗಡೆ ತುರ್ಕೊಂಡು ಹೋಗು ಪಾಪು. ಹೇಗೋ ಒಂದ್ ಮ್ಯಾನೇಜ್ ಮಾಡು. ಏನ್ ಮಾಡೋದು ಮಾಯಿ? ಇದರಿಂದ ಇನ್ನೂ ತೊಂದರೆ ಆಗತ್ತೆ ಅಂತ ಅನಿಸ್ತಿದೆ. ಇಲ್ಲಿ ನೋಡಿ, ಶಾಯಿ ನಿಮಿಷ. ಹುಬ್ಬೆಲ್ಲ ಬೆಳ್ಳಗಾಗೋಗ್ಬಿಟ್ಟಿದೆ, ಮೂತಿ ಊದ್ಕೊಂಡ್ಬಿಟ್ಟಿದೆ, ಧ್ವನಿ ಪೆಟ್ಟಿಗೆಯಿಂದ ಬರೀ ಗೊರ್ರ ಮಾತ್ರ ಆಚೆ ಬರ್ತಾ ಇದೆ. ಹೋಗೋ ಪಾಪು ಹಂಗೆ. ಈಗಾಗ್ಲೇ 3 ದಿನ ಆಯ್ತು, ಪ್ಯಾಂಟ್ ಹಾಕೊಳಕ್ಕೆ ಆಗ್ತಿಲ್ಲ. ಮೈ ಮೇಲೆಲ್ಲ ಕೂದಲು ಬೆಳೆಯೋಕ್ ಶುರು ಆಗ್ತಾ ಇದೆ. ನಾನು ಏನಪ್ಪ ಮಾಡ್ಲಿ ಆಂಜನೇಯ? ಓ, ನಾಟಕದವರಾ? ಎಲ್ಲಿ ನಾಟಕ? ಓ, ಗೊರಗುಂಟೆ ಪಳ್ಳೆದಲ್ಲ ಶ್ರೀರಾಮ್ ಜಯಂ ನಾಟಕನಾ?
ಗೊರ್ಗೊರ್ ರಾಮಾಯಣನಾ? ನಮಸ್ಕಾರ ಸೊಮ್ಮೆ. ಬಾಲನು ನೀವೇ ಇಟ್ಕೊಂಡಿರೋದಾ ಅಥವಾ ನೀವೇ ಕೊಂಡಿದ್ದ? ಆಚೆ ಬಿಟ್ಕೊಳ್ರಿ, ಅದ್ರಲ್ಲೇ ನಾಚಿಕೆ. ಮಾಯಿ, ಉಯ್ದಟ್ ಹಾಗೆಲ್ಲ ಕರಿಬೇಡ ನಿನ್ನ. ನನ್ ಜಾನುಗ್ ಆಫೀಸ್ಗೆ ಹೋಗಕ್ಕೆ ಆ ಬಾಲ ಒಂದ್ ದೊಡ್ಡ ಅಡ್ಡಿ ಆಗ್ಬಿಟ್ಟಿದೆ. ಆ ಬೆಳೆ ಬೆಳೆಸಿದ್ ನೀನೇ ತಾನೆ? ನಾನ್ ಹೆಂಗ್ ಮಾಯಿ ಬೆಳೆಸ್ದೆ? ಮಾರ್ಕೆಟ್ ಕರ್ಕೊಂಡು ಹೋಗಿದ್ ಯಾರಪ್ಪ? ಅವ್ನ್ ಕಾರಿಂದ ಇಳಿಬೇಕಾದ್ರೆ ನೆಲದ ಮೇಲೆ ಏನಿದೆ ಏನಿಲ್ಲ ಅಂತ ನೋಡ್ಬಿಟ್ಟು ಆಮೇಲೆ ತಾನೇ ಅವನ್ನ ಕಾರಿಂದ ಇಳಿಸ್ಬೇಕು. ನಾನ್ ಹೇಳದ್ನ ಅವ್ರಿಗೆ ಬಾಲ ತುಳಿರಿ ಅಂತ. ಅಟ್ಲೀಸ್ಟ್ ನೀನ್ ಬಾಲ ತುಳಿದಿದ್ರೆ ನಡೀತಾ ಇತ್ತು. ಹೇಗಿದ್ರು ಸ್ವಲ್ಪ ಮಂಗನ್ ತರಾನೇ ಇದೆಯಾ ನೋಡೋದಕ್ಕೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಾಣ್ತಿದ್ದೆ ಅಷ್ಟೇ. ಏನ್ ಮಾಯಿ ನೀವು? ಅಲ್ಲೋಡ್ರಿ ದೇವ್ರ ಸ್ವರೂಪ. ನನ್ಗೆ ದೇವ್ರು ಕನ್ಸಲ್ ಬಂದ್ ಹೇಳಿದ್ದ ದರ್ಶನ ಕೊಡ್ತೀನಿ ಅಂತ. ಈ ರೂಪದಲ್ಲಿ ಬಂದ್ ದರ್ಶನ ಕೊಟ್ಟ. ಹನುಮಂತನ ದೇವಸ್ಥಾನಕ್ಕೆ ಯಾಕೆ ಹೋಗೋದು? ಇದೇ ಸಾಕು, ಪೂಜೆ ಮುಗಿಸ್.